ಆಟೋ ಚಾಲಕರು ಎಂದೇ ಬೇಕಾಬಿಟ್ಟಿಯಾಗಿ ಹೆಚ್ಚು ಹಣ ಕೇಳಿ ಜನರಿಂದ ಬಾಡಿಗೆ ವಸೂಲಿ ಮಾಡ್ತಾರೆ ಎಂಬುವಂತ ಆರೋಪದ ಮಾತುಗಳನ್ನು ಬಹುತೇಕ ಕಡೆಯಲ್ಲಿ ಕೇಳಿರುತ್ತೇವೆ. ಆದರೆ ಅವರಲ್ಲಿಯೂ ಮಾನವೀಯ ಮೌಲ್ಯಗಳನ್ನು ಹೊತ್ತು ಜೀವನ ನಡೆಸುವವರು ಸಾಕಷ್ಟು ಜನರಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬುವಂತೆ ಇಲ್ಲೊಬ್ಬ ಆಟೋ ಚಾಲಕ ಬಾವಿಗೆ ಇಳಿದು ಮಹಿಳೆಯ ಪ್ರಾಣವನ್ನ ರಕ್ಷಿಸಿ ರಿಯಲ್ ಹೀರೋ ಎನಿಸಿದ್ದಾರೆ. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಗಾಂಧಿನಗರದ ನಾಗಮ್ಮ ಎಂಬ ಮಾನಸಿಕ ಅಸ್ವಸ್ಥ ಮಹಿಳೆ ಬಾವಿಗೆ ಹಾರಿ ಸಾವು ಬದುಕಿನ ಮಧ್ಯೆ ನರಳಾಡುತ್ತಿರುವಾಗ ವಿಚಾರ ತಿಳಿದು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆಟೋ ಚಾಲಕ ಸುಧಾಕರ್ ಎಂಬಾತ ಮಹಿಳೆಯನ್ನು ಕಾಪಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇವರ ಶೌರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ನೈಟ್ ಆಟ ಆಡಿಸ್ಕೊಂಡು ಬಂದು ಮಲಗಿದ್ದಾಗ ಇಲ್ಲಿದ್ದಾರೆ ಏನು ಮಾಡಿಬಿಟ್ರೆ, ಇಲ್ಲಿ ನಮ್ಮ ಮಾದೇವಣ್ಣ ಅಂತವ್ರು ಕೂತಿದ್ದಾರೆ. ಆ ಹೆಂಗಸು ಬಂದ್ಬಿಟ್ಟು ನಾಗಮ್ಮನವರು ಹೆಂಗಸು ಬಂದ್ಬಿಟ್ಟು ಈ ಬಾವಿಗೆ ಬಿದ್ದಿದ್ದಾರೆ. ಬಾವಿಗೆ ಬಿದ್ದು ಇವ್ರು ಏನು ಮಾಡಿದ್ದಾರೆ, ಮಾದೇವಣ್ಣನವರು ಪಕ್ಕದ ಮನೆಯವರು ಅಲ್ಲಿ ಅವ್ರಿಗೆ ಅವ್ರನ್ನ ಕರೆದಿದ್ದಾರೆ. ಅವ್ರು ಬಂದು ಇಲ್ಲಿ ನೋಡಬೇಕಾದ್ರೆ ಬಿದ್ದು ನೀರೊಳಗೆ ಬಿದ್ದು ಒದಾಡ್ತವ್ರೆ. ಬಾವಿಲಿ ಬಿದ್ದು ಒದಾಡಬೇಕಾದ್ರೆ ಆ ಹುಡುಗಿ ಬಂದು ನಮ್ಮ ಅಮ್ಮನ ಹತ್ರ ಹೇಳಿರೋದು, ಹಿಂಗೆ ಬಾವಿಗೆ ಬಿದ್ದುಬಿಟ್ಟಿದ್ದಾಳೆ ನಾಗಮ್ಮ, ಸುಧಾರಣೆ ಕರೀರಿ ಅಂತ. ನಾನು ಮಲಗಿದ್ದೆ ನಿದ್ದೆಯಲ್ಲಿ. ನಮ್ಮ ಅಮ್ಮ ಬಂದು ಕರೆದ ತಕ್ಷಣ ಓಡಿ ಬಂದು ನೋಡಿದ್ರೆ ಆಲ್ರೆಡಿ ಮೇಲ್ಗಡೆ ತೇಲ್ತಾಯಿದ್ರು, ಕೈಕಾಲು ಏನು ಆಡಿಸಿರಲ್ಲ, ಫುಲ್ ಮಕಡೆ ಬಿದ್ದೋಗ್ಬಿಟ್ಟಿದ್ರು. ಆಮೇಲೆ ನನ್ನ ಬಾವಿ ಒಳಗಡೆ ನೆಗೆದು ತಲೆ ಹಿಡ್ಕೊಂಡು ಬೆನ್ನ ಮೇಲೆ ಹಾಕೊಂಡು ಕಲ್ಲು ಹಿಡ್ಕೊಂಡು ಆಮೇಲೆ ಕರೆದೆ ಎಲ್ರಿಗೂ. ಆಮೇಲೆ ಹೆಂಗಸರೆಲ್ಲ ಬಂದು ಸೇರ್ಕೊಂಡು ಹಗ್ಗ ಕೊಟ್ಬಿಟ್ಟು ಹೇಳ್ಕೊಂಡು ಅಲ್ಲ ಅವರೇ ಬಿದ್ದಿದ್ದು. ಅದು ಏನಂತಂದರೆ ಅವ್ರು ಮೆಂಟಲಿ ಏನೋ ಸ್ವಲ್ಪ ಅಪ್ಸೆಟ್ ಆಗಿರಂಗಿದ್ದಾರೆ. ಸೊ ಹಂಗಾಗಿ ಅವರು ನೆನ್ನೆ ಬೆಳಗ್ಗೆ ಅದು ಅವರ ಹಸ್ಬೆಂಡ್ ಬೇರೆ ಬಂದು ಈಗ ಒಂದು ಮಂತಲ್ಲೇನೋ ಎಕ್ಸ್ಪರ್ಟ್ ಆಗಿದ್ದರು ಅನಾರೋಗ್ಯದ ಕಾರಣ. ಡೆತ್ ಆಗಿದ್ದರು. ಅವಮ್ಮ ಆವಾಗಲಿಂದ ಸ್ವಲ್ಪ ಮೆಂಟಲಿ ಅಪ್ಸೆಟ್ಟು. ಬೆಳಗ್ಗೆ ಸಿಮೆಣೆ ಹೊಯ್ಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಫ್ಯಾನ್ಗೆ ಹಗ್ಗ ಹಾಕೊಂಡು ಅದನ್ನು ಅಟೆಂಪ್ಟ್ ಮಾಡಿದ್ದಾನೆ. ನೆಕ್ಸ್ಟ್ ಆಮೇಲೆ ಇದೆಲ್ಲ ಇದು ಮಾಡಿ ಅವ್ರ ತಾಯಿ ಇದ್ದರೇನೋ ಬೈದು. ಇದು ಬೆಳಗ್ಗೆ 10 ಗಂಟೆಲಿ ಆಗಿರೋದು. ಈ ಇನ್ಸಿಡೆಂಟ್ ನಡೆದು ಒಂದು 11:30 ಗಂಟೆ ಆಗಿತ್ತು ಅನಿಸುತ್ತೆ. 12 ಅಲ್ಲಿ ಯಾರು ಇರಲಿಲ್ಲ. ಅವ್ರು ಬಂದು ನಮ್ಮಮ್ಮ ಬಂದು ಕರೆದ ತಕ್ಷಣ ನಾನು ಇಲ್ಲಿ ಬಂದೆ. ಅಷ್ಟೊತ್ತಿಗೆ ಹೆಂಗಸರೆಲ್ಲ ಬಂದರು. ಒಂದು 5 ನಿಮಿಷ ಬೇಡ, ಒಂದು 2 ನಿಮಿಷ ಆಗಿದ್ರು ಹೋಗಿತ್ತು 100%. ಅದು ಆಲ್ರೆಡಿ ಬಾಡಿ ಕೈಕಾಲು ಆಡಿಸ್ತಾರಲ್ಲ, ಫುಲ್ ತೇಲ್ತಾಯಿದ್ರು, ನೀರೊಳಗಡೆ ತೇಲ್ತಾಯಿದ್ರು. ಅವ್ರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲು ಸುದರ್ಶನ್ ಅಂತ. ಇದೆ ಅವರು 30ರಿಂದ 40 ಅಡಿ ಆಳ ಇದೆ. ಇದು ಗಾಂಧಿನಗರ 34ನೇ ವಾರ್ಡು. ಇನ್ನೊಂದು 10:30 ಗಂಟೆಯಲ್ಲಿ ನಾಗಮ್ಮ ಅಂತ ಒಂದು ಮಹಿಳೆ ಇಲ್ಲಿ ಬಾಡಿಗೆ ಇದ್ದಾರೆ, ನಮ್ಮೂರು ಹೆಣ್ಮಗಳೇ. ಆ ಹುಡುಗಿ ಬೆಳಿಗ್ಗೆ ಫ್ಯಾನ್ಗೆ ನೇಣು ಹಾಕ್ಕೊಂಡಿತ್ತಂತೆ. ಅದು ತಪ್ಪಿಸಿದ್ರು ಅಂತ ಸುಮಾರು ಒಂದು 11:12 ಗಂಟೆಯಲ್ಲಿ ಬಾವಿ ನಮ್ಮ ಊರಿನ ಬಡಾವಣೆಯಲ್ಲಿರುವಂಥ ಬಾವಿಗೆ ಬಂದು ಹಾರಿದೆ. ಹಾರಿ ಟೈಮಲ್ಲಿ ಇಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಯಾರೋ ಒಬ್ಬರು ವ್ಯಕ್ತಿ ನೋಡಿಬಿಟ್ಟು ಕೂತ್ಕೊಂಡಿದ್ದಾರೆ, ನಾಗಮ್ಮ ಬಾವಿ ಬಿದ್ದೋಯ್ತು ಅಂತ. ಅಷ್ಟೊತ್ತಿಗೆ ನಮ್ಮೂರಲ್ಲಿ ಸಾವಿತ್ರಮ್ಮ ಅಂತಿದ್ದಾರೆ. ಅವರು ಹೋಗ್ಬಿಟ್ಟು ಅವ್ರ ಮಗನ ಕರ್ಕೊಂಡ್ಬಂದು, ಸುಧಾಕರ್ ಅಂತ, ಅವರು ತಾಲೂಕು ಆಟೋ ಸಂಘದ ಅಧ್ಯಕ್ಷರವರು, ಅವ್ರಿಗೆ ಕರ್ಕೊಬಂದ್ಬಿಟ್ಟು ಅವ್ರಿಗೆ ಹೇಳಿದಾಗ ಅವ್ರು ತಕ್ಷಣ ಓಡಿ ಬಂದುಬಿಟ್ಟು ಸುದರ್ಶನ್ ಅದು ಮಗನ ಕರೆದಿದ್ದಾರೆ. ಬಂದ ತಕ್ಷಣ ಸುದರ್ಶನ್ ಅವರು ಬಂದುಬಿಟ್ಟು ತಕ್ಷಣ ಬಾವಿಗಾರಿ ಆ ಅಮ್ಮನಿಗೆ ಕಾಪಾಡಿದ್ದಾರೆ. ಅವರಿಗೆ ನಮ್ಮ ನಗರಸಭೆ ಸದಸ್ಯನಾಗಿ ಅವ್ರಿಗೆ ನಾನು ಕೃತಜ್ಞತೆ ಅರ್ಪಿಸ್ತೀನಿ. ಯಾಕೆ ಸುಮಾರು ಒಂದು 40 ಅಡಿ ಬಾವಿ, ಅದು 30 ಅಡಿ ನೀರಿದೆ. ಅಂಥ ಬಾವಿಗೆ ಯಾವುದೇ ಒಂದು ಹಂಗೆ ಇಲ್ದಂಗೆ, ಜೀವದ ಮೇಲೆ ಹಂಗೆ ಇಲ್ದಂಗೆ ಹಾರಿ ಅವ್ರ ಪ್ರಾಣ ಕಾಪಾಡಿದ್ದಾರೆ ಇವತ್ತು ಆ ಲೇಡಿಗೆ. ಅವ್ರಿಗೆ ನಾವು ತುಂಬ ಅಭಿನಂದಿಸಬೇಕಾಗುತ್ತೆ ಈ ಸಮಯದಲ್ಲಿ. ಅವರ ಯಜಮಾನರು ಈಗ 1 ತಿಂಗಳಿಂದ ತೀರೋಗಿದ್ದರು. ಆವಾಗಲಿಂದ ಅಮ್ಮ ಸ್ವಲ್ಪ ಒಂಥರ ಇದೇ ಏನೋ ಮಾತಾಡ್ಕೊಂಡು ತಿರುಗಾಡ್ತಾ ಇದೆ. ಇವತ್ತು ಈ ರೀತಿ ಬಾವಿಗಾರಿ ಆತ್ಮಹತ್ಯೆಗೆ ಯತ್ನಿಸಿದೆ. ಅದೇ ಡೀಸೆಲ್ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದೆ. ಇವತ್ತು ಬೆಳಿಗ್ಗೆ ನೇಣು ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದೆ. 3ನೇದಾಗಿ ಬಾವಿಗಾರಿದೆ. ತಕ್ಷಣ ನಮ್ಮ ಹುಡುಗ ಪಾಪ ಅವ್ರಿಗೆ ಕಾಪಾಡಿ ಅವ್ರ ಪ್ರಾಣ ಉಳಿಸಿದ್ದಾನೆ. ಈಗ ತಕ್ಷಣ ಹೋಗೋರು 2 ನಿಮಿಷ ಅಂತ ಲೇಟ್ ಆಗಿದ್ರು, ಆಗಲೇ 10 ನಿಮಿಷ ಆಗಿತ್ತು ಆಮೇಲೆ ಬಿದ್ದು. ಒಂದು 2 ನಿಮಿಷ ಲೇಟ್ ಆಗಿದ್ರು ಖಂಡಿತವೂ ಅವ್ರ ಪ್ರಾಣ ಹೋಗೋದು. ಅಲ್ಲಿ ಕಾಪಾಡಿದ್ದಾನೆ. ಆ ಎಮ್ಮೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಮುಂದೆ ಏನಾಗುತ್ತೋ ನೋಡಬೇಕು. ಇಲ್ಲಿ ನಾಗಮ್ಮ ಅಂತ ಮಹಿಳೆ ನಮ್ಮೂರು ನಮ್ಮೂರವ್ರೆ. ಇಲ್ಲಿ ಬಾಡಿಗೆ ಮನೆ ಇದ್ದರು. ಆ ಅಮ್ಮ ಪಾಪ ಬಾವಿಗೆ ಹಾರಿದ್ದಾರೆ. ಆ ಅಮ್ಮ ಏನೋ ಪರ್ಸನಲ್ ಏನೋ ಇರ್ಬೋದು, ಅದು ಡಿಸ್ಟರ್ಬ್ ಆಗಿ ಇದಾಗಿದೆ. ಹಂಗಾಗಿ ಒಂದು ಬಾವಿಗೆ ಹಾರಿದೆ. ಯಾರೋ ಪಕ್ಕದವ್ರು ನೋಡಿ ಪಾಪ ನಮ್ಮ ಸುಧಾಕರ್ ಅಂತ ಸುದರ್ಶನ್ನು ಅವರಮ್ಮ ಅವನ ಮನೆಯಲ್ಲಿದ್ದಾನೆ. ಹೋಗಿ ಅವ್ರ ಅಮ್ಮಂಗೆ ವಿಷಯ ಗೊತ್ತಾಗಿದೆ. ಅವರಮ್ಮ ಇಮಿಡಿಯೇಟಾಗಿ ಅವನು ಮಲಗಿದ್ದವನು ಹೇಳ್ಸಿ ಕರ್ಕೊಬಂದು ಪಾಪ ಅವನು ಯಾವುದೇ ಇದನ್ನು ಹಿಂದೆ ಮುಂದೆ ನೋಡಿದೆ ಅಂಜದಲ್ಲೇ ಏನೋ ನಮಗೆ ಹಾಕಬೇಕು ಅನ್ನೋ ಇದನ್ನು ತೊಳ್ದಲ್ಲೇ
ಅವನು ಬಾವಿಗೆ ನೆಗೆದು ಆ ಎಮ್ಮನ್ನು ಬದುಕಿಸಿದ್ದಾನೆ. ನಿಜವಲ್ಲ ಅವನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಹಾಂ, ಯಾರೂ ಮುಂದೆ ಬರೋ ಯಾರೂ ಬರೋದಿಲ್ಲ ಪಾಪ. ಅವನು ಮುಂದೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ದಂಗೆ ಬಾವಿ ಒಂದು 40 ಅಡಿ ಆಳದ್ದು, ಒಂದು 30 ಅಡಿ ನೀರೇ ಇದೆ. ಅದು ಯಾರೂ ಸಪೋರ್ಟ್ ಇಲ್ದಲ್ಲ ಅವನು ಒಬ್ಬನೇ ಆ ಧೈರ್ಯ ಮಾಡಿದ್ದಾನೆ. ನಮಗೆ ಅದು ಊರಿಂದ ಅವನಿಗೆ ಅಭಿನಂದನೆ. ಹಂಗಾಗಿ ಪಾಪ ಇವೆಲ್ಲ ನೋಡಿದಾಗ ಕಷ್ಟಕ್ಕೆ ಆಗಬೇಕು, ಮಾನವೀಯತೆಯನ್ನು ನೋಡಬೇಕು. ನೋಡಿ, ಈಗ ಕೆಲವರೆಲ್ಲ ಇದು ನಾವೇ ನೋಡಿದ್ದೀವಿ, ಯಾರಿಗೆ ಬೇಕಪ್ಪ ನಾಳೆ ದಿನ ಇದರಿಂದ ಯಾರು ಒಡ್ಡಾಡೋದು ಅಂತ ಅದು ಬಿಟ್ಬಿಟ್ಟು ಅದೆಲ್ಲ ಇದು ಮಾಡಿ ಅವನು ಮಾಡಿದ್ದಾನೆ. ಅವನಿಗೆ ನಮ್ಮ ಕಡೆಯಿಂದ ಅವನಿಗೆ ಶುಭಾಶಯ, ಒಂದು ಒಳ್ಳೆಯದಾಗಲಿ ಅವನಿಗೆ ಅಭಿನಂದನೆಗಳು. ನನ್ನ ಹೆಸರು ಮಹೇಶ್ ಅಂತ. ಮೇಡಮ್, ಏನಾಯ್ತು ಇವತ್ತು ಬೆಳಗ್ಗೆ? ಏನಾಯಿತು ಅಂದರೆ ಈಗೊಂದು ಸ್ವಲ್ಪ ದಿನದಿಂದ ಅವರು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿದ್ರು. ನಮ್ಮ ಅಕ್ಕ ಆಗಬೇಕು, ಅವರು ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿದ್ರು. ಒಂದು ತಿಂಗಳು ಆಯಿತು ಅನಿಸುತ್ತೆ, ಅವರಿಗೆ ಹುಷಾರಿತ್ತಿಲ್ಲ. ಏನೇನು ಮಾತಾಡೋರು ಅಂತ ಅವರಿಗೆ ಗೊತ್ತಾಯ್ತಿತ್ತಿಲ್ಲ. ಹಂಗಾಗಿ ಒಂದು ಸ್ವಲ್ಪ ದಿನದಿಂದ ಏನೇನೋ ಮಾತಾಡೋರು. ಇವತ್ತು ಏನಾಯಿತು ಏನೋ, ಅವ್ರ ಹಸ್ಬೆಂಡ್ ಬೇರೆ ಅದೇ ಸಮಯಕ್ಕೆ ತೀರೋಗಿದ್ರು. ಅದೇ ಟೆನ್ಷನ್ ಆಯಿತು ಅಥವಾ ಬೇರೆ ಏನಾಯಿತು ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಸಡನ್ ಅಂತ ಬಾವಿಗೆ ಹೋಗಿ ಬಿದ್ದುಬಿಟ್ಟವ್ರಿ. ಆಮೇಲೆ ಇಲ್ಲೇ ಊರವ್ರು, ನಮ್ಮ ಅಣ್ಣ ಅವರಿದ್ದರು. ಅಣ್ಣ ಅಂದರೆ ಸ್ವಂತ ಅಣ್ಣಲ್ಲ, ಇಲ್ಲಿ ಕೆಳಗಡೆ ಅವ್ರು ಇದ್ದಾರೆ, ಸುಧಣ್ಣ ಅಂತ. ಅವರು ಬಂದು ಇಲ್ಲೆಲ್ಲ ನಮ್ಮ ಅಜ್ಜಿ ಅವರೆಲ್ಲ ಕೂತಿದ್ರು, ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ಕೂತಿದ್ರು. ಅವರು ನೋಡಿ ಗಾಬರಿಯಿಂದ ಹಿಂಗೆ ಬಾವಿಗೆ ಬಿದ್ದುಬಿಟ್ರು ಅಂತೇಳಿ ಕೂಕಂಡೆತ್ಕೆ ಪಾಪ ಅವರು ಒಳಗಿದ್ದವರು ಬಂದು ಅವ್ರನ್ನ ಕಾಪಾಡಿದ್ದಾರೆ. ಸದ್ಯ ಅವರಿಗೆ ಪ್ರಾಣಾಪಾಯ ಏನೂ ಆಗಿಲ್ಲ. ಟ್ರೀಟ್ಮೆಂಟಿಗೆ ಅಂತ ನಮ್ಮ ಅಣ್ಣವರು ಕರ್ಕೊಂಡೋಗಿದ್ದಾರೆ ಆಸ್ಪತ್ರೆಗೆ. ಯಾವ ಆಸ್ಪತ್ರೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಕರ್ಕೊಂಡೋಗಿದ್ದಾರೆ. ಆಗ ಅನಾಹುತ ತಪ್ಪಿಸಿದ್ದಾರೆ. ಒಟ್ಟಿನಲ್ಲಿ ಪ್ರಾಣಾಪಾಯ ಅಂತೂ ಏನೂ ಇಲ್ಲ. ಅಷ್ಟು ನೋಡ್ಕೊತಿದ್ದು ಇಷ್ಟು ದಿನನೂ ನಾವು ನೋಡ್ಕೊತಿದ್ದು. ಅವ್ರಿಗೇನು ಇದು ಮಾಡಿಲ್ಲ. ಅವ್ರ ಮೈಂಡ್, ಅವರು ಬೇರೆ ಏನೇನೋ ಅವ್ರವ್ರ ಮೈಂಡಿಗೆ ಅವ್ರವರೇ ಏನೇನೋ ನನ್ನ ಬಗ್ಗೆ ಏನೇನೋ ಮಾತಾಡ್ತಾರೆ ಅನ್ನೋ ಥರ ಏನೇನೋ ಅವರೇ ಫೀಲ್ ಮಾಡ್ಕೊತಿದ್ರು. ಹಂಗಾಗಿ ಅವ್ರು ಈ ಥರ ಅವರೇ ಮೈಂಡಿಗೆ ತಗೊಂಡು ಅವರೇ ಮಾಡ್ಕೊಂಡ್ರು ಅಥವಾ ಮೈಂಡಿಗೆ ಅದೇನು ಅಪ್ಸೆಟ್ ಆಯಿತು ಏನೋ ನಮಗೆ ಗೊತ್ತಿಲ್ಲ, ತಪ್ಪಿದೆ ಅಷ್ಟೇ.